ಹಾಯ್ ಸ್ನೇಹಿತರೆ, ನಾನಿವತ್ತು ಕ್ರಿಸ್ಮಸ್ ಡೇ ಅಲ್ವಾ. ಸೊ ಕ್ರಿಸ್ಮಸ್ ಡೇ ಸ್ಪೆಷಲ್ಗಾಗಿ ನಾವು ಇವತ್ತು ಫಿನಿಕ್ಸ್ ಮಾಲಿಗೆ ಬಂದಿದ್ದೀವಿ. ಸೊ ಬೆಂಗಳೂರಲ್ಲಿ ಬಿಗ್ಗೆಸ್ಟ್ ಮಾಲಲ್ಲಿ ಇದು ಒಂದು ಕೂಡ ಹೇಳ್ಬೋದು. ನೋಡಿ, ಇವತ್ತು ಕ್ರಿಸ್ಮಸ್ ಡೇಗೆ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ನಾವು ಕೆ ಆರ್ ಪುರಮ್ದಿಂದ ವೈಟ್ಫೀಲ್ಡಿಗೆ ಬಂದಿದ್ದೀವಿ. ಸೊ ವೈಟ್ಫೀಲ್ಡಲ್ಲಿರೋ ಒಂದು ಬಿಗ್ಗೆಸ್ಟ್ ಮಾಲಲ್ಲಿ ಇದು ಒಂದು ಕೂಡ. ಸೊ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಹೊರಗಡೆ ಕೂಡ ಇಲ್ಲಿ ಕಾರ್ ಪಾರ್ಕಿಂಗು, ಟೂ ವೀಲರು ಪಾರ್ಕ್ ಮಾಡೋಕ್ಕೆ ವ್ಯವಸ್ಥೆನೂ ಇದೆ. ಸೊ ನೋಡಿ, ಇವತ್ತು ಒಳಗಡೆ ಯಾವ ರೀತಿ ಎಲ್ಲ ಇರುತ್ತೆ, ನಾವು ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಎಲ್ಲ ಕುತ್ಕೊಳ್ಳೋಕ್ಕೆ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ಸೊ ಇದೆಲ್ಲ ಹೊರಗಡೆ ಇರೋದು. ಇಲ್ಲಿ ಫುಡ್ದೆಲ್ಲ ಅಂದರೆ ಕ್ರಿಸ್ಮಸ್ ಡೇಗೆ ಹೊರಗಡೆ ಫುಡ್ ಬ್ಲಾಗ್ದೆಲ್ಲ ಇಟ್ಟಿದ್ದಾರೆ. ಸೊ ಅಲ್ಲಿ ಒಂದಿಷ್ಟು ಜನ ಕುಂತಿದ್ದಾರೆ. ನನ್ನ ಮಗ ಹೋಗಿ ಅವ್ರ ಕಡೆ ಚಾಕ್ಲೇಟ್ ಇಸ್ಕೊಂಡು ಅಂತ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ಅವ್ರನ್ನೆಲ್ಲ ಫಿದಾ ಆಗಿಬಿಟ್ಟ. ನೋಡ್ರಿ, ಅವ್ನು ಕೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ, ಹಂಗೆ ಇಸ್ಕೊಂಡು ಬಂದ. ಸೊ ಅವ್ನು ಎಂಜಾಯ್ ಮಾಡ್ತಾಯಿದ್ದ ಅವ್ರ ಜೊತೆ. ಸೊ ಅವ್ನಿಗಂತೂ ಫುಲ್ ಇಷ್ಟ ಆಯಿತು. ನೋಡಿ, ಇವಾಗ ಇಲ್ಲೆಲ್ಲ ನೋಡಿ ನೈಟು ಚೆನ್ನಾಗಿ ಇಲ್ಲಿ ಸೆಲೆಬ್ರೇಷನ್ ಮಾಡಿರ್ತಾರೆ. ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಿಂಗಿಂಗ್ಸು, ಡ್ಯಾನ್ಸಿಂಗ್ ಎಲ್ಲ ಇರುತ್ತೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋದ್ವಿ. ಇವಾಗ ನೋಡಿ, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಮಾಲ್ ಒಳಗಡೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಸೊ ಇದು ಕ್ರಿಸ್ಮಸ್ ಡೇಗೆ ಅದಕ್ಕೋಸ್ಕರ ಮಾಡಿರ್ತಾರೆ. ನಾವು ಎಕ್ಸಲೆಂಟ್ ಹತ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ನೋಡಿ, ಮೇಲ್ಗಡೆಯಿಂದ ಚೆನ್ನಾಗಿ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ಇವಾಗ. ಅವ್ನು ಎಕ್ಸಲೇಟ್ರಲ್ಲಿ ಇಳಿತೀನಿ ಅಂತ ಹಠ ಮಾಡಿ ಹಂಗೆ ಮುಂದೆ ಹೋಗ್ಬಿಟ್ಟ. ನೋಡಿ, ಮೇಲ್ಗಡೆ ಬಂದ್ವಿ ಇವಾಗ. ಒಂದ್ಸತಿ ನೋಡ್ರಿ, ಇಲ್ಲಿ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಮತ್ತು ಕ್ರಿಸ್ಮಸ್ ಡೇ ಡೆಮೋ ಕೂಡ ಇಟ್ಟಿದ್ದಾರೆ. ಇಲ್ಲಿ ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ಶಾಪಿಂಗ್ ಕೂಡ ಇದೆ. ಇಲ್ಲಿ ಶಾಪಿಂಗ್ದು ನೋಡಿ, ಟ್ರಾಲಿ ಬ್ಯಾಗು, ಟೂರಿಸ್ಟ್ ಬ್ಯಾಗು ಸಖತ್ತಾಗಿ ವೇರ್ ಮಾಡ್ಕೋಬೋದು. ಹಾಗೆ ಮುಂದೆ ಬಂದು ಇಲ್ಲೆಲ್ಲ ಮಾಲ್ಗಳಿರುತ್ತೆ. ಮತ್ತು ಮೆನ್ಸು, ಲೇಡೀಸ್ದು ಚಪ್ಲೀಸ್ ಇದೆ. ಸೊ 50%, 70%, 40% ಕೂಡ ಕ್ರಿಸ್ಮಸ್ಗೆ ಆಫರ್ ಇಟ್ಟಿದ್ದಾರೆ. ಬ್ಯಾಗ್ಸು, ಫಂಕ್ಷನ್ ವೇರ್ ಬ್ಯಾಗ್ಸು ಸಖತ್ತಾಗಿತ್ತು. ಸೊ ಇಲ್ಲೆಲ್ಲ ಫಂಕ್ಷನ್ದು ಎಲ್ಲ ಇದೆ. ಹಾಗೆ ಹೇರ್ ಆ್ಯಂಡ್ ಕೇರ್ದು ಶಾಪ್ ಕೂಡ ಇದೆ. ಇಲ್ಲಿ ಒಂದು ಮಾಮಾ ಅರ್ಥದ ಬಗ್ಗೆ, ಅದ್ರ ಬಗ್ಗೆನೇ ಎಲ್ಲ ಇಲ್ಲಿ ಪ್ರಾಡಕ್ಟೆಲ್ಲ ಸೇಲ್ ಮಾಡ್ತಾ ಇರೋದು. ಸೊ ಇನ್ಫಾರ್ಮೇಷನ್ ಕೇಳಿದ್ವಿ, ಹೇಳ್ತಾಯಿದ್ರು ಸಖತ್ತಾಗಿ. ಹಾಗೆ ಪ್ಯಾಂಟಲೂನ್ಸ್ಗೆ ಬಂದಿವಿ. ಅಲ್ಲಿ ಮುಂದೆನೇ ಪ್ಯಾಂಟಲೂನ್ಸ್ಗೆ ಬಂದು ಸ್ವಲ್ಪ ಡ್ರೆಸ್ಸಸ್ ಎಲ್ಲ ನೋಡಿಕೊಂಡು ಚೆನ್ನಾಗಿದೆ ಅಂತ ಅಡ್ಡಾಡಿದ್ವಿ. ಸೊ ನೋಡಿ, ಇಲ್ಲೆಲ್ಲ ಡೈಲಿ ವೇರು, ಆಮೇಲೆ ಪಾರ್ಟಿ ವೇರು, ಜೀನ್ಸ್ ವೇರು, ಜೀನ್ಸ್ ಮೇಲೆ ಶರ್ಟು, ಟಿ ಶರ್ಟ್ಸು ಎಲ್ಲ ನೋಡ್ತಾ ಇದ್ದೀನಿ. ನೋಡಿ, ಇಲ್ಲಿ ರೇಟ್ ಕೂಡ ಅಷ್ಟೇ ಸಖತ್ತಾಗಿದೆ. ನೋಡಿ, ಪಾರ್ಟಿ ವೇರು, ಫಂಕ್ಷನ್ ವೇರ್ಗೆಲ್ಲ ಹಾಕ್ಕೊಂಡು ಹೋಗೋಕ್ಕೆ, ತುಂಬ ವೇರ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಸೊ ಲೇಡೀಸ್ಗಂತೂ ಸಿಕ್ಕಾಪಟ್ಟೆ ಕಲರ್ಸು, ಲೆಗಿನ್ಸು, ಜೀನ್ಸು, ಶಾರ್ಟ್ಸು, ಮಿಡೀಸು, ಈ ಕಲರ್ ಇಲ್ಲ ಅನ್ನಲ್ಲ, ಎಲ್ಲ ಕಲರ್ ಅವೈಲೇಬಲ್ ಇದೆ. ಸೊ ಶಾರ್ಟ್ಸ್ ಮೇಲೆ ಹಾಕ್ಕೊಳ್ಳೋದಕ್ಕೆ, ಮತ್ತು ಕಿಡ್ಸ್ ವೇರು, ಕಿಡ್ಸಿಗೆ ಬೇಕಾಗಿರೋ ಡ್ರೆಸ್ಸಸ್ಸು, ಅಂದರೆ ಬಾಯ್ ಮತ್ತು ಗರ್ಲ್ದು ನಾನು ತೋರಿಸ್ತಾ ಇದ್ದೀನಲ್ಲ, ಯಾವುದು ರೇಟ್ ಕಡಿಮೆ ಇಲ್ಲ, ತುಂಬಾ ಇದೆ. ಮತ್ತು ಪ್ರಾಡಕ್ಟ್ ಮೇಲೆ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಕ್ವಾಲಿಟಿ ಸಖತ್ತಾಗಿತ್ತು. ಸೊ ಮೆನ್ಸ್ ನೋಡಿ, ಇಲ್ಲಿ ಟಿ ಶರ್ಟ್ಸು, ಕಲರ್ ಟಿ ಶರ್ಟ್ಸ್ ಎಲ್ಲ ಇದೆ, ಶರ್ಟ್ಸ್ ಇದೆ, ಜೀನ್ಸ್ ಶರ್ಟ್ ಇದೆ, ಎಲ್ಲ ಥರ ಇದೆ. ನೀವು ಕಲರ್ ಬೇಕಿರೋ ಯಾವ್ದು ಬೇಕಾದ ಕಲರ್, ಲೈಟು, ಡಾರ್ಕು, ಈ ಕಲರ್ ಇಲ್ಲ ಅನ್ನಲ್ಲ, ಎಲ್ಲ ಕಲರು ಅವೈಲೇಬಲ್ ಇದೆ. ಮ್ಯಾರೇಜ್ ಶರ್ಟ್ಸು, ಕೋಟ್ಸು ಎಲ್ಲ ಇತ್ತು. ಸೊ ಬ್ಯಾಗ್ಸು, ಪಾರ್ಟಿವೇರ್ ಬ್ಯಾಗ್ಸು ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಯಾವ ಫಂಕ್ಷನ್ಗೆ ಏನು ಹಾಕ್ಕೊಂಡು ಹೋಗ್ಬೋದು, ಯಾವ ಥರ ಇದೆ ಅಂತ ಎಲ್ಲ ಮ್ಯಾಚಿಂಗ್ ಕೂಡ ಇತ್ತು. ಸೊ ಹಾಗೆ ಬಂದ್ವಿ ಕಿಡ್ಸ್ ವೇರ್ ನೋಡಬೇಕಂತ. ನೋಡಿ, ಇಲ್ಲಿ ನನ್ನ ಮಗ ಓಡಾಡ್ತಾ ಇದ್ದಾನೆ, ಅದು ಬೇಕು ಇದು ಬೇಕು ಅಂತ. ರೇಟ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಮಾಲ್ ಅಂದರೆ ಹಂಗೆ ಅಲ್ವಾ. ಸೊ ನಾವು ಎಂಜಾಯ್ ಮಾಡಿ ಸ್ವಲ್ಪ ಏನಾದರೂ ತೊಗೊಂಡು ಹೋಗಬೇಕು ಅಂತ ಬಂದಿದ್ವಿ. ನಿಜವಾಗ್ಲೂ ನೋಡಿದ್ವಿ, ಒಂದು ಟಾಯ್ ಒಂದು ಹಿಡ್ದಿದ್ದ ಬೇಕು ಅಂತ, ಅದು ಕೂಡ ಪರ್ಚೇಸ್ ಮಾಡಿದ್ವಿ. ಸೊ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ, ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ. ಹಾಗೆ ಟೆಡ್ಡಿ, ಡಾಗ್ಸು ಎಲ್ಲ ಟಾಯ್ಸ್ ಚೆನ್ನಾಗಿತ್ತು. ನೆಕ್ಸ್ಟ್ ಟಾಯ್ಸ್ ಝೋನ್ಗೆ ಬಂದ್ವಿ. ಇಲ್ಲಿ ಮಕ್ಕಳಿಗೆ
ಅಂದರೆ ಒಂದು ಹುಡುಗರಿಗೆ 900 ರುಪೀಸ್ ಇತ್ತು. ಸೊ ಸಾಕ್ಸ್ ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು 1100ವರೆಗೂ ಪೇ ಮಾಡಬೇಕಾಗಿತ್ತು. ಸೊ ನಾವೇನು ಇಲ್ಲಿ ಹೋಗಲಿಲ್ಲ, ನಮ್ಗೆ ಅಷ್ಟೊಂದು ದುಡ್ಡು ಕೊಟ್ಟು ಹೋಗೋ ಅವಶ್ಯಕತೆ ಇಲ್ಲ. ನನ್ನ ಮಗ ಚಿಕ್ಕವನಲ್ಲ, ಸೊ ಅದಕ್ಕೋಸ್ಕರ ನಾವು ಬೇರೆ ಆಟ ಆಡೋಣ, ಹಂಗೆ ಎಂಜಾಯ್ ಮಾಡೋದಕ್ಕೆ ಅಂತ ಇತ್ತು. ಪರವಾಗಿಲ್ಲ, ನಾರ್ಮಲ್ ಇತ್ತು, ಹೋಗ್ಬೋದಿತ್ತು. ಹಾಗೆ ನಾವು ಇನ್ನೊಂದು ಕಡೆ ಬಂದ್ವಿ ನೋಡಿ, ಇಲ್ಲಿ ಆಟ ಆಡೋದಕ್ಕಂತೆ, ಅವನಿಗೆ ಖುಷಿ ಪಡಿಸೋದಕ್ಕೆ ಅಂತ ಕಾರ್ ಟಾಯ್ಸು, ಆಮೇಲೆ ಬಾಲ್ಸು ಆಡಿಸ್ಬೇಕಂತ ಬಂದ್ವಿ ಮ್ಯಾಲೆ. ಇದು ಮ್ಯಾಲೆ ಸೆಕ್ಷನಲ್ಲಿ ಇರ್ತೈತಿ, ಪೂರಾ ಮ್ಯಾಲೆ. ಇಲ್ಲಿ ಬಂದ್ವಿ ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಎಂಜಾಯ್ ಮಾಡತ್ತಾರಂತ. ಸೊ ನಾವು ಕ್ರಿಸ್ಮಸ್ ಇತ್ತು, ನಮ್ಮ ಮನೆಯವ್ರದ್ದು ಸೂಟಿ ಇತ್ತು, ಹಾಗಾಗಿ ಬರ್ಕೊಂಬಂದಿವನ ನೋಡ್ರಿ ಯಾವ ಥರ ಆಟ ಆಡತ್ತಾನಂತ. ನಾನು ಸ್ವಲ್ಪ ಅವನ ಜೊತೆ ಎಂಜಾಯ್ ಮಾಡೀನಿ. ಮನೇಲೆ ಕುತ್ಕೊಂಡು ಬೋರ್ ಆಗ್ತಾಯಿತ್ತು, ಹೋಗ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡ್ವಿ. ನಿನ್ನೆನೇ ನೈಟ್ ಹಾಕ್ಕೊಂಡು ನಾವು ಇವತ್ತು ಮಾರ್ನಿಂಗ್ ಬಿಟ್ವಿ ಅಲ್ಲಿಂದ. ನೋಡಿರಿ ಎಲ್ಲ ಮಕ್ಕಳು ಎಷ್ಟು ಎಂಜಾಯ್ ಮಾಡತ್ತಾರಂತ. ನೀವು ನಿಯರೆಸ್ಟ್ ಇದ್ದರೆ ಒಂದಿನ ಬಂದು ಹೋಗ್ರಿ, ಇಲ್ಲಿ ಸಖತ್ ಎಂಜಾಯ್ ಮಾಡ್ತೀರಿ. ಮಾಲ್ಗಳಿಗೆ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಟಾಯ್ ಆಡಿಸ್ರಿ, ಅವರು ಖುಷಿ ಪಡ್ತಾರೆ. ನೋಡ್ರಿ ಇಲ್ಲಿ ಅವನು ಕಾರ್ ಬೇಕಂತ ಅಲ್ಲಿ ಕೂತ ಅವ್ನು ಬಿಟ್ಟು ಬಂದ್ವಿ. ಅವನು ಅದು ಬೇಕು ಇದು ಬೇಕು ಇದು ಆಡ್ತೀನಿ ಅಂತ ಆಡಿದ. ನಾವೆಲ್ಲ ಅವನಿಗೆ ಆಟ ಆಡಿಸಿದ್ವಿ. ಸೊ ಎಂಜಾಯ್ ಕೂಡ ಮಾಡ್ದೆ. ಇದಕ್ಕೂ ಅಂದರೆ ಸ್ವೈಪ್ ಮಾಡೋದಿತ್ತು ಕಾರ್ಡು. ನಾವು ಕಾರ್ಡು ಸ್ವೈಪ್ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡ್ವಿ ಅವನಿಗೆ. ನೀವು ಹಾಗೇನೂ ಕೂಡ ಆಡ್ಕೋಬೋದು, ಸ್ವೈಪ್ ಮಾಡಬೇಕಂತೇನಿಲ್ಲ. ಸ್ವೈಪ್ ಮಾಡಿದ್ರೂ ಆಡ್ಬೋದು, ಮಾಡದೇ ಇದ್ರೂ ಅದರ ಒಳಗಡೆ ಎಲ್ಲ ಇರುತ್ತೆ ಎಲ್ಲ ಹೇಳ್ತಾರೆ. ಲಾಸ್ಟಿಗೆ ಬಂದ್ವಿ ನಮ್ಮ ಸೆಕ್ಷನು, ಫುಡ್ ಸೆಕ್ಷನು. ನಮಗಂತೂ ಅಡ್ಡಾಡಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಏನೇನಂದ್ರೆ ಒಂದು 3-4 ತಾಸರ ಬೇಕು. ಎಲ್ಲ ನೋಡ್ತೀನಿ ಅಂದರೂ ಒಂದು 5 ಅವರ್ ಬೇಕು. ನಮಗೆ ಆಗಲಿಲ್ಲ. ಸೊ ಎಲ್ಲ ಕೂಡ ಸ್ವಲ್ಪ ಅಡ್ಡಾಡಿದ್ವಿ. ಹಾಗೆ ಹಸು ಆಯಿತು, ತಿನ್ಬೇಕಂತ ಮ್ಯಾಲೆ ಫುಡ್ ಸೆಕ್ಷನ್ಗೆ ಬಂದ್ವಿ. ಸೊ ನಾವು ಇಲ್ಲಿ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡ್ವಿ. ಒಂದು 10 ನಿಮಿಷ ಲೇಟ್ ಆಯಿತು. ಸೊ ತಿನ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಪಿಜ್ಜಾ ಅಂತೂ ತುಂಬ ಇಷ್ಟ ಆಯಿತು, ತಿಂದ್ವಿ. ಇನ್ನೂ ಹೊಟ್ಟೆ ಜಾಸ್ತಿ ಹಸುವಾಗಿತ್ತಲ್ಲ, ಸೊ ಅದಕ್ಕೆ ಶಿವಸಾಗರ್ ಅಂತ ಇತ್ತು ಅಲ್ಲಿ ಪಕ್ಕದಲ್ಲಿನೇ. ಅಲ್ಲಿ ಚೋಲೆ ಬಾತುರಿ ಆಮೇಲೆ ಸೆಟ್ ದೋಸೆ ನಮಗೇನು ಬೇಕಿತ್ತು ಅದನ್ನು ನಾವೆಲ್ಲ ತೊಗೋಬೇಕಂತ ಬಂದ್ವಿ. ಸೊ ನೋಡ್ರಿ ಚೋಲೆ ಬಾತುರಿ ಸಖತ್ತಾಗಿರ್ತೈತಂತ, ಅದಕ್ಕೆ ತಿನ್ಬೇಕು ಅಂದ್ಕೊಂಡ್ವಿ. ಸೊ ನಾನು ಟೇಸ್ಟ್ ಮಾಡಬೇಕು ಇವಾಗ, ಹೊಟ್ಟೆ ತುಂಬ ಹಸ್ದಿದೆ. ಸೊ ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡ್ರಿ. ಇಲ್ಲಿ ಫುಲ್ ದ್ವಾಡ್ದಿರ್ತೈತಿ ಅದು ತಿನ್ಬೇಕಾರೆ. ನನ್ನ ಹತ್ರ ಫುಲ್ ನಮೂನ ಬಂದುಬಿಡ್ತು ಅನ್ಸುತ್ತೆ. ಹಾಗೆ ತಿಂದು ನೋಡಿದೆ, ಸಖತ್ತಾಗಿತ್ತು. ಇದು ಮಾತ್ರ ನನಗೆ ಇಷ್ಟ ಆಯಿತು. ಎಂಜಾಯ್ ಕೂಡ ಮಾಡಿದ್ವಿ, 1-2 ಫೋಟೋನು ತಗೊಂಡ್ವಿ. ಸೊ ನೈಟ್ ಕೂಡ ಇಲ್ಲಿ ಚೆನ್ನಾಗಿ ಫಂಕ್ಷನ್ ಮಾಡ್ತಾರೆ ನೋಡಿರಿ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರ್ತೈತಿ. ಹಂಗೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡು ಮತ್ತೆ ತಳಗಿಳಕ್ಕೆ ಬಂದ್ವಿ. ನಾವಂತರೂ 5-6 ಅವರ್ ಅಡ್ಡಾಡಿದ್ವಿ ಇಲ್ಲಿ. ನೀವು ಕೂಡ ಮಕ್ಕಳನ್ನ ಕರ್ಕೊಂಡು ಎಂಜಾಯ್ ಮಾಡಬೇಡಿ. ಹಾಗೆ ಇದೇ ಥರ ಬ್ಲಾಗ್ ಮಾಡಿ ಅಂತ ಇನ್ನೂ ಬೇರೆ ಬೇರೆ ಕಡೆಯಿಂದ ಹೋಗಿ ಬ್ಲಾಗ್ ಮಾಡೋದು ಇಷ್ಟ ಇದ್ದರೆ, ಸೊ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಸೊ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗಳಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.